ನಮಸ್ಕಾರ ಎಲ್ಲರಿಗೂ. ವಿಷಯ ಎಂತಂತ ಹೇಳಿದ್ರೆ, ನಾನೊಂದು ವಿಡಿಯೋ ನೋಡಿದ್ದೇನೆ. ಅಂದ್ರೆ ನಮ್ಮ ಇಲ್ಲಿ ಲೋಕಲ್ ಒಂದು ಹುಡುಗ ವಿಡಿಯೋ ಮಾಡ್ತಾನೆ. ಅಂದ್ರೆ ಸ್ವಲ್ಪ ವಿಡಿಯೋ ಮಾಮೂಲಿ, ಆದ್ರೆ ಸ್ವಲ್ಪ ಮಾತಾಡುವ ರೀತಿ ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿ ಉಂಟು. ಅದೊಂಥರ ಇಷ್ಟ ಆಯ್ತು ಮಾತ್ರ. ಆದ ಕಾರಣ ಅದೇ ತರ ನಾನೀಗ ಇವತ್ತೊಂದು ವಿಡಿಯೋ ಮಾಡ್ಬೇಕು ಅಂತೇಳಿ ಆಯ್ತು. ನಾವಲ್ಲಿ ಕೆಲಸದಲ್ಲೆಲ್ಲ ಜಾಸ್ತಿ ಹಾಗೆ ಮಾತಾಡ್ತಾ ಇರ್ತೇವೆ. ಹಾಗೆ ಅಲ್ಲಿ ಕೂಡ ಹೇಳಿದ್ರು, ನೀವು ಕೂಡ ಅದೇ ತರ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಕೊಂಡು. ಹಾಗೆ ನಾನು ಇವತ್ತಿನ ವಿಡಿಯೋವನ್ನು ಅದೇ ತರ ಮಾಡುವಂತಿದ್ದೆ. ಆ ತರ ಅಂದ್ರೆ ಅವರನ್ನು ನಾನು ಕಿಂಡಲ್ ಮಾಡುದು ಆ ತರ ಎಲ್ಲ ಅಲ್ಲ. ಒಂಥರ ಇಷ್ಟ ಆಗ್ತಾ ಉಂಟು ಅವರ ವಿಡಿಯೋ, ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತಾರೆ, ಅದಕ್ಕೊಂಥರ ಇಷ್ಟ ಆಗ್ತದೆ. ಹಾಗಾಗಿ ಅವರ ಸ್ಟೈಲಲ್ಲಿ ಇವತ್ತಿನ ವಿಡಿಯೋವನ್ನು ಮಾಡುವ ಅಂತೇಳಿ ಇದ್ದೇನೆ. ಈಗ ನಾವೀಗ ಲೈನ್ ಹೋಗ್ಲಿಕ್ಕೆ ಅಂತೇಳಿ ಹೊರಟದ್ದು. ಇವತ್ತಿನ ವಿಡಿಯೋವನ್ನು ನಾನು ಅದೇ ತರ ಮಾಡ್ತೇನೆ. ಅದು ಇದು ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ಬೇಡಿ, ಸುಮ್ಮನೆ ಜಸ್ಟ್ ಒಂದು ಖುಷಿಯಲ್ಲಿ ಮಾಡ್ತಿರೋದಷ್ಟೇ. ನಾನು ಆ ಹುಡುಗನ ರೀತಿಯೆಲ್ಲ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಬೇಕು ಅಂತ ನೋಡಿದೆ, ಆದರೆ ಅದು ಕೇಳಲಿಕ್ಕೆ ಅಷ್ಟೊಂದು ಚಂದ ಆಗ್ತಾ ಇಲ್ಲ. ಹಾಗಾದ ಕಾರಣ ನಾನು ನನ್ನ ಸ್ಟೈಲಲ್ಲೇ ವಿಡಿಯೋ ಮಾಡ್ತೇನೆ. ನಾವು ಅವರಾಗ್ಲಿಕ್ಕೆ ಆಗೋದಿಲ್ಲ, ಅವರು ನಾವಾಗ್ಲಿಕ್ಕೆ ಆಗೋದಿಲ್ಲ. ಅವರು ಅವರಾಗಿ ಇರಬೇಕು, ನಾವು ನಾವಾಗಿಯೇ ಇರಬೇಕು. ಆದ್ರೆ ಆ ಹುಡುಗನ ವಿಡಿಯೋ ಮಾತ್ರ ಕೇಳಲಿಕ್ಕೆ ಬಾರಿ ಚಂದ ಆಗ್ತದೆ. ಹೇಳಿದಾಗ ಈಗ ನಾವು ಎಲ್ಲಿಗೆ ಹೊರಟದ್ದು ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ಪಕ್ಕದ ಮನೆಯವರು 2 ಹಲಸಿನ ಹಣ್ಣನ್ನು ಕೊಟ್ರು, ಆಯ್ತಾ. ಅದು ನಮ್ಮಲ್ಲಿ ಅಂದ್ರೆ ಅಷ್ಟೊಂದು ತಿನ್ನುವವರು ಯಾರಿಲ್ಲ. ಹಾಗಾದ ಕಾರಣ ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಡೋದು ಯಾಕೆ, ನಾವಲ್ಲಿ ಕೆಲಸ ಮಾಡುವಲ್ಲಿ ತುಂಬಾ ಜನರು ಇದ್ದೇವಲ್ಲ, ಹಾಗೆ ಅಲ್ಲಿಗೊಂದು ತಗೊಂಡು ಹೋಗುವಂತ ಹೇಳ್ಕೊಂಡು ಹಾಗೆ ಈಗ ಕಾರಲ್ಲಿ ಇಡ್ತಾ ಇದ್ದಾನೆ. ಚಿಂತು ತಂದ, ಸೀಟಲ್ಲಿ ಇಟ್ಟ, ಸೀಟಿಗೆ ಮಣ್ಣಾಯ್ತು, ನನಗೆ ಬ್ಯಾಚ್ ಆಯ್ತು. ನಾನು ಬೊಬ್ಬೆ ಹಾಕಿದೆ, ಹಾಗೆ ಅವನು ಕೆಳಗಡೆ ಇಟ್ಟ. ಈ ಸ್ಟೈಲಲ್ಲಿ ಇರ್ತದ ಆ ಹುಡುಗನ ವಿಡಿಯೋ. ಆ ತರ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಬೇಡ, ನನ್ನ ಸ್ಟೈಲಲ್ಲೇ ವಿಡಿಯೋ ಮಾಡ್ತೇನೆ. ನಾನು ಕೆಲಸದಲ್ಲಿಗೆ ಬಂದು ತಲುಪುವಷ್ಟರಲ್ಲಿ ನೋಡಿ ನಮ್ಮ ದಿವ್ಯ ಓಡಿಕೊಂಡೇ ಬಂದ್ಲು. ಯಾಕೆಂತ ಹೇಳಿದ್ರೆ, ಅವಳು ಇದುವರೆಗೆ ನನ್ನ ಕಾರನ್ನು ನೋಡಿರ್ಲಿಲ್ಲ. ನಾನು ಇದು 2ನೇ ಬಾರಿಗೆ ಕೆಲಸದಲ್ಲಿ ಕಾರ್ ತಗೊಂಡು ಹೋಗ್ತಿರೋದು. ಹಾಗೆ ಖುಷಿಯಲ್ಲಿ ಓಡಿಕೊಂಡೇ ಬಂದ್ಲು. ಇನ್ನೊಂದು ಸೈಡಲ್ಲೇ ನಿರ್ಮಲಕ ಕೂಡ ಓಡಿಕೊಂಡು ಬರ್ತಿದ್ದಾರೆ. ಯಾಕೆಂತ ಹೇಳಿ ನಾನು ಕಾಲ್ ಮಾಡಿದ್ನ, ಹಲಸಿನ ಹಣ್ಣು ತಗೊಂಡು ಹೋಗ್ಲಿಕ್ಕೆ ಬನ್ನಿ ಅಂತ ಹೇಳ್ಕೊಂಡು. ಹಾಗೆ ಅವ್ರು ಓಡಿಕೊಂಡೇ ಬಂದ್ರು. ಮೇಲ್ಗಡೆ ಕಿಟಕಿಯಲ್ಲಿ ರಶ್ಮಿ ಮತ್ತು ತೀರ್ಥ ಇಬ್ರು ನಿಂತು ನೋಡ್ತಾ ಇದ್ದಾರೆ. ನಮ್ಮದೇ ಒಂದು ಗ್ಯಾಂಗ್ ಉಂಟು, ಒಂದು 6-7 ಜನರ ಗ್ಯಾಂಗ್ ಉಂಟು. ನಾವಿಲ್ಲಿ ಎಷ್ಟೊಂದು ಖುಷಿಯಾಗಿರ್ತೇವೆ ಅಂತ ಹೇಳಿದ್ರೆ ಹೇಳಲಿಕ್ಕೇನೆ ಸಾಧ್ಯ ಇಲ್ಲ, ಅಷ್ಟೊಂದು ಖುಷಿಯಾಗಿರ್ತೇವೆ. ಈಗ ಅವರು ನನ್ನನ್ನು ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ನಾನು ಕಾರ್ ತೆಗ್ದದ್ದು, ನಾನು ಓಡಿಸ್ತಿರೋದು. ಆದ್ರೂ ಅವರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಅವರೇ ಕಾರ್ ತೆಗೆದು ಅವರೇ ಓಡಿಸಿಕೊಂಡು ಹೋಗುವಷ್ಟು ಅವರು ಖುಷಿ ಪಡ್ತಾರೆ. ಆ ಒಂದು ಪ್ರೀತಿಯನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ದೊಡ್ಡ ಸಂಬಂಧಗಳು ಬೇಕಾ ಹೇಳಿ. ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕಿಗೆ ಬಂದೆ, ಪೆಟ್ರೋಲ್ ಹಾಕಿದೆ, ಬ್ಯಾಚ್ ಆಯ್ತು. ಸ್ಕೂಟಿಗಾದ್ರೆ 200-300 ರೂಪಾಯಿದು ಸಾಕಾಗ್ತಾ ಮಾರ್ರೆ, ಇದಕ್ಕೆ 1000 ಗಟ್ಟಲೆ ಬೇಕು. ಹಾಗೆ ಸೀದಾ ಅಲ್ಲಿಂದ ಹೊರಟದಲ್ಲಿಗೆ ಅಂತ ಹೇಳಿದ್ರೆ ಗುತ್ತಿಗಾರ ಸೈಡಿಗೆ ನಮ್ಮ ಮಸಾಲೆ ಲೈನ್ ತಕೊಂಡು ಎಲ್ಲಾ ಶಾಪಿಗೆ ಇವತ್ತು ಚಿಂತುನನ್ನೇ ಕಳಿಸಿದ್ದೇನೆ. ಹೋಗು ಮಗನೇ ಹೋಗು ಅಂತೇಳಿ. ನಾನಂತೂ ಕಾರಿಂದ ಇಳಿಲೇ ಇಲ್ಲ. ಹಾಗೆ ಹೋಗ್ತಾ ಇರುವಾಗ ಇವರೊಬ್ಬರು ನೋಡಿ ಇಂಡಿಕೇಟರ್ ಹಾಕಿಕೊಂಡು ಸ್ಟ್ರೈಟ್ ಹೋಗ್ತಾರೆ. ಅಲ್ಲ, ಸ್ಟ್ರೈಟ್ ಹೋಗುವಾಗಲೂ ಇಂಡಿಕೇಟರ್ ಬೇಕಾ ಅಂತ ಕೇಳುದು ನಾನು. ನಮ್ಮ ಸುಳ್ಯದಲ್ಲಿ ಉಂಟಲ್ಲ ಪೊಲೀಸ್ನವರು, ಅಲ್ಲೆಲ್ಲಿ CC ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸೀಟ್ ಬೆಲ್ಟ್ಗೆ, ಓವರ್ ಸ್ಪೀಡ್ಗೆ ಮತ್ತು ಹೆಲ್ಮೆಟ್ಗೆ. ನಾನು ಈ ಪೊಲೀಸ್ನವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಈ ಇಂಡಿಕೇಟರ್ ಕೂಡ ಒಂದು CC ಹಾಕಿ ಅಂತ. ಕೆಲವರಿಗುಂಟಲ್ಲ ಕ್ಯಾರೇ ಇಲ್ಲ ಅಂತ ಈ ಇಂಡಿಕೇಟರ್ ಹಾಕಿಕೊಂಡು ಅಂತ ಹೋಗುದೇ, ಆಫ್ ಮಾಡ್ಲಿಕ್ಕಿಲ್ಲ, ಏನು ಕೂಡ ಇಲ್ಲ. ಅಂತೂ ಮಧ್ಯಾಹ್ನ ಆಯ್ತು, ಜೋರು ಹಸಿವಾಗ್ತಿತ್ತು. ಊಟ ಮಾಡುವ ಅಂತ ಹೇಳಿ ಪಂಜದ ಒಂದು ಹೋಟೆಲಿಗೆ ಬಂದೆವು. ಸಿಂಪಲ್ ಊಟ, ಮೀನು ಸಾರು, ಕಚಂಬರು, ಪಲ್ಯ, ಉಪ್ಪಿನಕಾಯಿ, 2 ಪೀಸ್ ಕಬಾಬ್ ತೆಕೊಂಡು ಊಟ ಮಾಡ್ತಾ ಇರುವಾಗ ಹೋಟೆಲ್ನವರು ಕೇಳಿದ್ರು, ನೀವು ಚಿಂತು ಸುಳ್ಳಿ ಅಲ್ವಾ ಅಂತ ಹೇಳಿಕೊಂಡು. ಮತ್ತೆ ಚಿಂತು ತುಂಬಾ ದೊಡ್ಡದಾಗಿದ್ದಾನಲ್ಲ ಅಂತ ಮಾತಾಡಿಸಿದ್ರು. ಮಾತಾಡಿಸಿ ಒಂಥರ ಖುಷಿ ಆಯ್ತು. ಹಾಗೆ ಊಟ ಮುಗಿಸ್ಕೊಂಡು ಅಲ್ಲೇ ಈ ಕಡೆ ಪಕ್ಕದಲ್ಲಿರುವ ಗ್ಯಾರೇಜಿಗೆ ಬಂದೆವು. ಯಾಕೆಂತ ಹೇಳಿದ್ರೆ, ನಮ್ಮ ಕಾರಿದು ಒಂದು ಸೈಡದು ಗ್ಲಾಸ್ ಮೇಲೆ ಕೆಳಗೆ ಹೋಗ್ತಿರ್ಲಿಲ್ಲ, ಅದನ್ನು ಸರಿ ಮಾಡಿಸುವ ಅಂತೇಳಿ ಹಾಗೆ ಬಂದೆವು. ಹಾಗೆ ಬಂದಾಗುವಾಗ ಇವರು ನಮ್ಮ ಫಾಲೋವರ್ಸ್ ಅಂತೆ, ಅವರ ಗಾಡಿಯನ್ನು ಅಲ್ಲಿಗೆ ರಿಪೇರಿಗೆ ಅಂತೇಳಿ ತೆಕೊಂಡು ಬಂದಿದ್ರು. ಅವರು ನಮ್ಮನ್ನು ನೋಡಿ ಎಷ್ಟು ಖುಷಿ ಪಟ್ರು ಅಂದ್ರೆ, ಯಾರಿಗೋ ಕಾಲ್ ಮಾಡಿ ಎಲ್ಲ ಹೇಳ್ತಿದ್ರು ಚಿಂತು ಸುಳ್ಳಿದ್ದಾನೆ ಬಂದಿದ್ದಾನೆ ಅಂತ ಹೇಳಿಕೊಂಡು. ಹಾಗೆ ಒಂದು ಸೆಲ್ಫಿ ಎಲ್ಲ ತೆಕ್ಕೊಂಡ್ರು. ಅಷ್ಟೊತ್ತಿಗೆ ಆಗುವಾಗಲೇ ನಮ್ಮ ಕಾರ್ ಕೂಡ ರೆಡಿ ಆಯ್ತು. ಕಾರ್ ರೆಡಿ ಆದ ಕೂಡಲೇ ಇವರು ನಮ್ಮ ಫಾಲೋವರ್ಸ್ ಇದ್ದಾರಲ್ಲ, ಅವರು ನಾವು ಹಣ ಕೂಡ ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ನಾನೇ ಕೊಡ್ತೇನೆ ಅಂತ ಹೇಳಿ. ನಮಗೊಂಥರ ಸುಮ್ಮನೆ ಆಗ್ತದೆ, ಸರಿ ಆಗುದಿಲ್ಲ ಅಂತ ಹೇಳಿದೆ. ಅದೇನಾಗುದಿಲ್ಲ, ಅದಕ್ಕೇನು ಜಾಸ್ತಿ ಏನು ಹಣ ಏನಾಗ್ಲಿಲ್ಲ, ಎಷ್ಟಾದ್ರೂ ಕೂಡ ನಾನೇ ಕೊಡ್ತೇನೆ, ನೀವು ಹೋಗಿ ಅಂತ ಹೇಳಿದ್ರು. ಈ ತರ ಅತಿಯಾದ ಪ್ರೀತಿ ತೋರಿಸುವಾಗ ಒಂದೊಂದು ಸಲ ನಮಗೊಂಥರ ಕಟ್ಟಿ ಹಾಕಿದಾಗೆ ಆಗ್ತದೆ. ಎಲ್ಲಿ ಹೋದ್ರೂ ಕೂಡ ಎಲ್ಲರೂ ನಮ್ಮನ್ನು ಮಾತಾಡಿಸ್ತಾರೆ, ಒಂಥರ ಪ್ರೀತಿ ತೋರಿಸ್ತಾರೆ. ಈ ನಿಜವಾಗಿ ನಾನು ಈ ಸೋಷಿಯಲ್ ಮೀಡಿಯಾಕ್ಕೆ ಬಂದ ನಂತರ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೇನೆ ಅಂತಲೇ ಹೇಳ್ಬಹುದು. ಹಾಗೆ ಎಲ್ಲಾ ಶಾಪ್ಗಳಿಗೆ ಮಸಾಲೆ ಎಲ್ಲ ಹಾಕಿ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಹೋಗ್ತಿರೋದಿಲ್ಲಿ ಅಂತ ಹೇಳಿದ್ರೆ, ನಮ್ಮ ಸುಳ್ಯದಲ್ಲಿ ನಡೀತಾ ಇರುವಂತ ಹಲಸು ಮತ್ತು ಮಾವು ಮೇಳಕ್ಕೆ. ಮುಂದುಗಡೆಯಿಂದ ನನ್ನ ಫ್ರೆಂಡ್ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಳೆ, ಹಿಂದುಗಡೆಯಿಂದ ನಾವು ಹೋಗ್ತಾ ಇದ್ದೇವೆ.
ಏನೇ ಆದ್ರೂ ಈ 2 ವೀಲರ್ ಅಲ್ಲಿ ಹೋಗುವಷ್ಟು ಬೆಸ್ಟ್ 4 ವೀಲರ್ ಅಂತ ಅಲ್ವೇ ಅಲ್ಲ. ಯಾಕೆಂತ ಹೇಳಿದ್ರೆ ಪಾರ್ಕಿಂಗಿಗಂತೂ ಪರದಾಡ್ಬೇಕಾಗ್ತದೆ. ಇಲ್ಲಿ ಕೂಡ ಹಾಗೇನೆ ಆಯ್ತು, ಪಾರ್ಕಿಂಗ್ ಸರಿಯಾದ ಜಾಗ ಇಲ್ಲದೆ ಈ 4 ವೀಲರ್ ಕೆಲಸನೇ ಬೇಡ ಅಂತ ಹೇಳಿಕೊಂಡು ಕಾರನ್ನು ತಂದು ಮನೆಯಲ್ಲಿ ಇಟ್ಟೆವು, ಸ್ಕೂಟಿಯನ್ನು ತೆಕೊಂಡು ವಾಪಸ್ ಹೊರಟೆವು. ಹೋಗುವಾಗ ನನ್ನ ಫ್ರೆಂಡ್ ಕಾದುಕೊಂಡು ನಿಂತಿದ್ಲು. ನೋಡಿದ ಕೂಡಲೇ ಹೇಳಿದ್ಲು, ಓ ಲತಕ್ಕೋ ಎಂತ ಕ್ರೌಡ್ ಅಂತ ಹೇಳಿಕೊಂಡು. ನಾನು ಹೇಳಿದೆ, ಓ ಅಮ್ಮ ಇದು ಕ್ರೌಡ್ ಅಲ್ಲ, ಇದು ರಶ್ ಅಂತ. ಹಾಗೆ ಆ ಕ್ರೌಡ್ ಮತ್ತು ರಶ್ಶಿನ ಮಧ್ಯೆ ಹೋಗಿ ನಾವು ಗೇಟ್ ಹತ್ರ ಕಾದುಕೊಂಡು ನಿಂತೆವು. ಯಾಕೆಂತ ಹೇಳಿದ್ರೆ ನಾನು ಒಟ್ಟಿಗೆ ಕೆಲಸ ಮಾಡುವ ನನ್ನ ಗ್ಯಾಂಗ್ ಬರ್ಲಿಕ್ಕೆ ಬಾಕಿ ಇತ್ತು. ಒಂದು ದಿವಸಕ್ಕೆ ಮೊದಲೇ ನಾವು ಮಾತಾಡಿದ್ದೆವು, ನಾಳೆ 3 ಗಂಟೆಗೆ ಹೋಗುವ ಅಂತ ಹೇಳಿ. ಹಾಗೆ ಅವರೆಲ್ಲರೂ ಬಂದ್ರು. ಹಾಗೆ ಇಲ್ಲೊಬ್ರು ಮೇಡಮ್ ಕೂಡ ಬರ್ತಿದ್ದಾರೆ. ಇವರು ನಮ್ಮ ಫಾಲೋವರ್ಸ್ ಆಗಿ ಪರಿಚಯ ಆದವರು, ಈಗ ನಾವು ಆತ್ಮೀಯರಾಗಿದ್ದೇವೆ. ಹಾಗೆ ಸೀದಾ ಒಳಗಡೆ ಬಂದಾಗುವಾಗ ಇಲ್ಲಿ ಏನೋ ಹಲಸಿನ ಹಣ್ಣಿದೆ, ಏನೋ ಒಂದು ತಿಂಡಿಯನ್ನು ಕಾಯಿಸ್ಕೊಂಡಿದ್ರು. ನೋಡುವ ಟೇಸ್ಟ್ ಹೇಗುಂಟು ನೋಡುವ ಅಂತ ಹೇಳಿ ಒಂದು ಪ್ಲೇಟ್ ತೆಕ್ಕೊಂಡು ಎಲ್ಲರೂ ಶೇರ್ ಮಾಡಿ ತಿಂದೆವು. ಖುಷಿ ಆಯ್ತು. ರೇಟ್ ಅಂತೂ ಭಯಂಕರ ಇತ್ತು. ನಾವು ಏನನ್ನು ಕೂಡ ತೆಕ್ಕೊಳ್ಳಿಲ್ಲ. ನನ್ನ ಫ್ರೆಂಡ್ ಒಂದು ಹಲಸಿನ ಹಪ್ಪಳವನ್ನು ತೆಕ್ಕೊಂಡ್ಲು. 20 ಹಪ್ಪಳ ಇತ್ತಂತೆ, 150 ಅಂತೆ. ಮತ್ತೆ ನಾವು ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಸೀದಾ ಬಂದೆವು. ನಾಳೆ ವಾಪಸ್ ಬರ್ಲಿಕ್ಕುಂಟು. ಇನ್ನೊಂದು ವಿಡಿಯೋದಲ್ಲಿ ಹಲಸು ಮತ್ತು ಮಾವ ಮೇಳದಲ್ಲಿ ಏನೆಲ್ಲ ಇತ್ತು ಅಂತ ಹೇಳ್ಕೊಂಡು ನಾನು ವಿಡಿಯೋವನ್ನು ಹಾಕ್ತೇನೆ. ಹಾಗೆ ಮನೆಗೆ ಬಂದು ನೋಡ್ತೇನೆ ಮಾರ್ರೆ, ಕಾರು ಡಬಲ್ ಕಲರ್ ಆಗಿದೆ. ಹೋಗುವಾಗ ಮಳೆ ಅಂದ್ರೆ ಮಳೆ, ಫುಲ್ ಕೆಸರು ರಟ್ಟಿ, ಕೆಳಗಡೆ ಸೈಡ್ ರೆಡ್ ಕಲರ್ ಆಗಿದೆ, ಮೇಲ್ಗಡೆ ಸೈಡ್ ವೈಟ್ ಕಲರ್ ಆಗಿದೆ. ಇನ್ನು ಅದನ್ನು ನೋಡಿದ ನಂತರ ಇನ್ನು ತುಳಿಯದೆ ಹಾಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಹೇಳಿ ಹಾಗೆ ತೊಳೆದು ಕ್ಲೀನ್ ಮಾಡುವಂತ ಹೇಳಿ ಹಾಗೆ ಕ್ಲೀನ್ ಎಲ್ಲ ಆಗಿ ತಿರುಗಿ ನೋಡ್ತೇನೆ ಮಾರೆ, ನನ್ನ ಗುಜರಿ ಐರಾವತ ನನ್ನ ನೀವು ಅರಕಣ್ಣಲ್ಲಿ ನೋಡ್ತಾ ಉಂಟು. ನಿನ್ನನ್ನು 10 ವರ್ಷ ಸೇಫ್ ಆಗಿ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬೇಕಿತ್ತು. ಈಗ ದೊಡ್ಡಣ್ಣ ಬಂದಿದೆ ಅಂತ ಹೇಳಿ ನಾನು ಬೇಡಲ್ಲ, ನನ್ನನ್ನು ಕೇರ್ಲೆಸ್ ಮಾಡ್ತಿದ್ಯಲ್ಲ ಅಂತ ಹೇಳ್ಕೊಂಡು ನನ್ನ ಅರಕಣ್ಣಲ್ಲಿ ನೋಡ್ತಾ ಉಂಟು. ಇನ್ನು ಅದಕ್ಕೆ ಬೇಜಾರಾಗುದು ಬೇಡ ಅಂತ ಹೇಳ್ಕೊಂಡು ಅದನ್ನು ಕೂಡ ತೊಳೆದು ಕ್ಲೀನ್ ಮಾಡಿ ಸೈಡ್ ಇಟ್ಟು ಸಮಾಧಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಅಂತೇಳಿ ಯೋಚನೆ ಮಾಡುವ ಅಷ್ಟರಲ್ಲಿ ನನ್ನ ಮಗಳು ಮಣ್ಣಲ್ಲೆಲ್ಲ ಹೋಗಿ ಕೆಂಪಾಗಿದ್ದಾಳೆ. ಅದನ್ನು ಕೂಡ ಸ್ನಾನ ಮಾಡಿಸಿಕೊಂಡು ಬಂದಾಯ್ತು. ಅದಕ್ಕೆ ಸ್ನಾನ ಅಂದ್ರೆ ಆಗುದೇ ಇಲ್ಲ, ಇರಿಟೇಷನ್ ಆಗ್ತದೆ. ಆದ್ರೂ ಕೂಡ ಬಿಡುದೇ ಇಲ್ಲ. ವಾರಕ್ಕೊಂದು ಸಲ ಅಂತೂ ಸ್ನಾನ ಮಾಡಿಸ್ತೇವೆ. ನೋಡಿ ಅದಕ್ಕೆ ಬೇಜಾರಾಗಿದೆ, ಅದನ್ನು ಸ್ನಾನ ಮಾಡಿಸಿ. ನೋಡಿ ನನ್ನೊಟ್ಟಿಗೆ ಮಾತಾಡುದಿಲ್ಲ, ನೋಡಿ ಅದು ಕೋಪ ಮಾಡಿದೆ. ಆದ್ರೂ ಕೂಡ ಬಿಡುವುದೇ ಇಲ್ಲ. ನನ್ನ ಮುದ್ದಮ್ಮ ಅಂದ್ರೆ ಮುದ್ದಮ್ಮ, ಕ್ಯೂಟ್ ಮುದ್ದಮ್ಮ ನೋಡಿ ಹೇಗಿದ್ದಾಳೆ ಅಂತ ಹೇಳಿಕೊಂಡು. ಎಲ್ಲ ಆದ ನಂತರ ನಂಗೆ ಖುಷಿ ಆದಂದ್ರೆ ಚಿಂತುನ ಹತ್ರ ಅಂಗಳ ತುಳಿಸಿದ್ವಿ. ಇದಂತೂ ನಂಗೆ ಭಾರಿ ಖುಷಿ ಆಯ್ತು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಯೂಟ್ಯೂಬ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಫೇಸ್ಬುಕ್ ಪೇಜ್ ಉಂಟು, ಅದನ್ನು ಫಾಲೋ ಮಾಡಿ. ಇನ್ನು ಮುಂದೆ ವಾರದಲ್ಲಿ ಒಂದಾದ್ರೂ ವಿಡಿಯೋವನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಇದಕ್ಕಿಂತ ಮೊದಲು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.